ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಜಗದುತ್ಪತ್ತಿ ವರ್ಣನೆ ಎಂಬ 12ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದ ಪರಮಾರ್ಥ ವರ್ಣನದಲ್ಲಿ ವಸಿಷ್ಠರು ಪರಮಾರ್ಥವನ್ನು ವರ್ಣಿಸುತ್ತಾ ಯಾವುದಕ್ಕೆ ಎರಡನೆಯದು ಎಂಬುದೇ ಇಲ್ಲವೋ ಅದನ್ನು ಯಾವುದರೊಂದಿಗೂ ಹೋಲಿಸಲಾಗದ ಕಾರಣ ಅದು ಅದರಂತೆಯೇ ಇರುವುದು ಎಂದು ಹೇಳಬೇಕಾಗುತ್ತದೆ. ಜಗತ್ತು ಬ್ರಹ್ಮದಲ್ಲಿ ಪ್ರತ್ಯೇಕವಾಗಿ ಕಾಣುವುದಿಲ್ಲ, ಬದಲಿಗೆ ಆ ಬ್ರಹ್ಮವೇ ಜಗತ್ತಾಗಿದೆ. ಕನಸು ಕಾಣುತ್ತಿರುವವನಿಗೆ ಅವನೊಳಗೇ ಒಂದು ಊರು ಕಾಣಿಸುವಂತೆ ಪರಮಾತ್ಮನಲ್ಲಿ ಆತ್ಮವೇ ಜಗತ್ತಾಗಿ ಬೆಳಗುವುದು. ಶ್ರೀರಾಮನು ಆಗ ಕೇಳುತ್ತಾನೆ, ದೃಷ್ಟೃವಿದ್ದರೆ ದೃಶ್ಯವೂ ಉಂಟಾದುದರಿಂದ ಬಂಧವೂ ಮೋಕ್ಷವೂ ಹೇಗಾಗುತ್ತದೆ ಎಂದಾಗ ವಸಿಷ್ಠರು ಹೇಳುತ್ತಾರೆ, ಇರುವುದೆಲ್ಲವೂ ಒಂದೇ ಆತ್ಮ, ಎರಡನೆಯದು ಎಂಬುದೇ ಇಲ್ಲದಿರುವಾಗ ಆತ್ಮನಲ್ಲಿ ಜಗತ್ತು ಹೇಗೆ ಹುಟ್ಟಿತು ಎಂಬುದನ್ನು ಈಗ ಹೇಳುತ್ತೇನೆ ಎಂದು ಮುಂದಿನ ಸರ್ಗದಲ್ಲಿ ಅದನ್ನು ವರ್ಣಿಸುತ್ತಾ ಹೋಗುತ್ತಾರೆ. ಶಾಂತವೂ ಪರಮ ಪಾವನವೂ ಆದ ಪರಮ ಪದದಿಂದ ಈ ವಿಶ್ವವೆಲ್ಲವೂ ಹೇಗೆ ಹುಟ್ಟಿತು ಎಂಬುದನ್ನು ಉತ್ತಮವಾದ ಬುದ್ಧಿಯಿಂದ, ಅಂದರೆ ಏಕಾಗ್ರ ಮನನನಾಗಿ ಕೇಳು. ನಿದ್ದೆ ಬಂದಾಗ ತಾನೇ ಕನಸಾಗಿ ಕಾಣಿಸಿಕೊಳ್ಳುವಂತೆ ಬ್ರಹ್ಮವೇ ಸೃಷ್ಟಿಯ ಹಾಗೆ ಕಾಣಿಸಿಕೊಳ್ಳುವುದು. ಏನೇನು ಉಂಟೋ ಅದೆಲ್ಲವೂ ಬ್ರಹ್ಮವೇ. ಬ್ರಹ್ಮವು ಸೃಷ್ಟಿಯಂತೆ ತೋರುವುದು ಹೇಗೆ ಎಂಬುದನ್ನು ಕೇಳು. ಅನಂತ ಪ್ರಕಾಶಾತ್ಮ ರೂಪವು ಸತ್ತಾಮಾತ್ರಾತ್ಮಕವೂ ಆದ ಅನಂತ ಚಿನ್ಮಣಿಯ ಸ್ವಭಾವದಿಂದಲೇ ಯಾವಾಗಲೂ ವಿಶ್ವವು ತೋರುವುದು. ಸ್ವಭಾವ ಎನ್ನುವುದರಿಂದ ಪರಸಹಾಯವಿಲ್ಲದೆ ಅದರ ಸ್ವಭಾವವೇ ಆಗಿರುವುದರಿಂದ ಬೇರೆ ಯಾವುದರ ಸಹಾಯವಿಲ್ಲದೆ ತಾನಾಗಿಯೇ ವಿಶ್ವವು ತೋರುವುದು. ಆ ಆತ್ಮದಲ್ಲಿ ಯಾವುದೋ ಒಂದು ಭಾಗವು ಅಹಂ ಎಂದುಕೊಂಡು ತಾನು ಆತ್ಮವೆಂಬುದನ್ನು ಬಿಟ್ಟು ಚೇತ್ಯವಾಗುವುದು. ಆಕಾಶದಿಂದ ಒಂದು ಶುದ್ಧವಾದ ಅಣುವು ಬೇರೆಯಾದಂತೆ ಆಗಿ ಭಾವಿ ನಾಮಾರ್ಥ ಕಲ್ಪನೆಗಳ ನಾಟಕವನ್ನು ಕಟ್ಟುವುದಕ್ಕೆ ಸಿದ್ಧವಾಗುವುದು. ಇದರಲ್ಲಿಯೂ ಜ್ಞಾನವಿರುವುದು. ಅನಂತರ ಹಾಗೆ ಬೇರೆಯಾದ ಆ ಪರಮಾತ್ಮ ಸತ್ತೆಯು ತಾನು ಚೇತನವಾಗಿ ಚೇತನದ ಕಡೆಗೆ ತಿರುಗಿ ಚಿತ್ ಎನಿಸಿಕೊಳ್ಳಲು ಯೋಗ್ಯವಾಗುವುದು. ಹಾಗೆ ಬೇರೆಯಾದ ಆ ಚಿದ್ ಅಣುವು ಪರಮ ಪದವನ್ನು ಬಿಟ್ಟು ಪ್ರತ್ಯೇಕವಾದಾಗ ಸಂಕಲ್ಪವುಳ್ಳದ್ದಾಗಿ ಮುಂದಿನ ಜೀವಾದಿ ನಾಮಗಳಿಂದ ಕರೆಯಿಸಿಕೊಳ್ಳುವ ಘನರೂಪವಾಗುವುದು. ಭಾವನಾ ಮಾತ್ರ ಸಾರವುಳ್ಳ ಆ ಬ್ರಹ್ಮ ಸತ್ತೆಯು ಮುಂದಕ್ಕೆ ಹೊರಡಲು ಸಿದ್ಧವಾಗುವುದು. ಆಗ ಆ ಸತ್ತೆಗೆ ಜೀವ ಎಂಬ ಹೆಸರು ಬರುವುದು. ಹೀಗೆ ಜೀವ ಸೃಷ್ಟಿಯಾದ ಮೇಲೆ ಅದಕ್ಕೆ ಅವಕಾಶವನ್ನು ಕೊಡುವುದಕ್ಕಾಗಿ ಬ್ರಹ್ಮ ಸತ್ತೆಯೇ ಶೂನ್ಯತ್ವವಾಗಿ ಶಬ್ದಾದಿ ಗುಣ ಬೀಜವಾಗಿ ವಾಚ್ಯ ರೂಪವಾಗಿ ಉದಯಿಸುವುದು. ಆಗ ಕಾಲಸತ್ತೆಯೂ ಅದರೊಡನೆಯೇ ಅಹಂತಾವೃತ್ತಿಯೂ ಹುಟ್ಟುವವು. ಆಗ ಮುಂದಕ್ಕೆ ಭವಿಷ್ಯದಭಿತಾರ್ಥವುಳ್ಳದ್ದಾಗಿ ಜಗತ್ತು ಎನ್ನಿಸಿಕೊಳ್ಳುವುದು ಯಾವುದೋ ಅದರ ಮುಖ್ಯ ಬೀಜವು ಏರ್ಪಡುವುದು. ಹಾಗೆ ಜೀವವೆನ್ನಿಸಿಕೊಳ್ಳುವ ಪೃಥಕ್ ಸತ್ತ, ಆಕಾಶವೆನ್ನಿಸಿಕೊಳ್ಳುವ ಶೂನ್ಯತಾ ಸತ್ತ, ಅನಂತರ ಜೀವನಲ್ಲಿ ಅಹಂತಾವೃತ್ತಿ ನಾನು ಎಂಬ ವೃತ್ತಿ, ಆಕಾಶದಲ್ಲಿ ಕಾಲವೆಂಬುದು ಇವುಗಳೆಲ್ಲ ವಿಜೃಂಭಿಸಿದ ಮೇಲೆ ಬ್ರಹ್ಮಸತ್ತೆಯ ಶಕ್ತಿಯ ಸ್ವಸಂವೇದನ ಸ್ಥಿತಿಯಲ್ಲಿಯೇ, ಅಂದರೆ ಅವಿಕೃತ ಸ್ಥಿತಿಯಲ್ಲಿಯೇ ವಿಶ್ವವೆನ್ನಿಸಿಕೊಳ್ಳುವ ಈ ಸರ್ವವೂ ತಾನು ವಸ್ತುತಃ ಅಸತ್ತಾಗಿದ್ದರೂ ರೂಪದಿಂದ ಸತ್ತಾಗಿರುವಂತೆ ತೋರುವುದಾಗಿ ಉದಗಿಸಿತು. ಸಂವಿತ್ತೇ ಹೀಗೆ ಸಂಕಲ್ಪ ವೃಕ್ಷದ ಬೀಜವಾದ ಅಹಂಕಾರ ಕಣವಾಗಿ ಉದಗಿಸಲು ಅದರಿಂದ ಚಲನ ರೂಪವಾಗಿ ವಾಯುವು ಹುಟ್ಟಿತು. ಅಂದರೆ ಆ ಆಕಾಶದಿಂದ ವಾಯುವು ಹುಟ್ಟಿತು, ಚಲನ ರೂಪವಾಗಿ ವಾಯುವು ಹುಟ್ಟಿತು. ಆಕಾಶ ಅಹಂತಾಗಳಲ್ಲಿ ಉಪಹಿತವಾಗಿರುವ ಆ ಪರಸತ್ತೆಯೇ
ಚಿದಹಂ ಎಂದಿದ್ದುದು ವ್ಯೋಮದಲ್ಲಿ ಶಬ್ದವೆಂಬ ತನ್ಮಾತ್ರ ಭಾವನೆಯಿಂದ ಆಕಾಶದಿಂದ ಬೇರೆಯಾಗಿ ಘನೀಭೂತವಾಗಿ ಆಕಾಶ ತನ್ಮಾತ್ರವಾಗುವುದು. ಆ ಶಬ್ದ ತನ್ಮಾತ್ರವೇ ಮುಂದಿನ ಶಬ್ದಜಾಲ ಮಹಾವೃಕ್ಷದ ಬೀಜವು, ನಾಮ ಅರ್ಥ ರೂಪವದು. ಅದನ್ನು ಪದವಾಕ್ಯ ಪ್ರಮಾಣವೆನ್ನುವರು. ಅದೇ ವಿಕಾಸವಾದರೆ ಮುಂದೆ ಆ ಶಬ್ದಜಾಲವೇ ವೇದ ಎನಿಸಿಕೊಳ್ಳುವುದು. ಆ ವೇದರೂಪನಾದ ಪರಮಾತ್ಮನಿಂದ ಶಬ್ದಜಾಲ ಅರ್ಥಜಾಲಗಳಾಗಿ ಪರಿಣಾಮಗೊಂಡು ಹಬ್ಬುವ ಸಮಸ್ತ ಜಗದ್ವೈಭವಗಳೆಲ್ಲವೂ ಹರಡುವವು. ಇಂತಹ ಪರಿವಾರವುಳ್ಳ ಚಿತ್ತೇ ಜೀವ ಜೀವ ಎನಿಸಿಕೊಳ್ಳುವುದು. ಇದೇ ಮುಂದಿನ ರೂಪತಾಲ ಮಹಾವೃಕ್ಷದ ಬೀಜವು. ಶಬ್ದಾರ್ಥ ಜಾಲವೇ ಮುಂದೆ ರೂಪಜಾಲವಾಗುವುದು. ಅದರಿಂದ ಎಂದರೆ ಜೀವನಿಂದ ಚತುರ್ದಶ ವಿಧ ಭೂತ ಜಾಲಗಳು ಹುಟ್ಟಿ ಜಗಜ್ಜಠರಗಳನ್ನು ತುಂಬುವವು. ಇದುವರೆಗೆ ಅಭಿದ ಅಂದರೆ ಹೆಸರು, ಆಚಾರ ಎಂದರೆ ಕ್ರಿಯಾ ವ್ಯಾಪಾರಗಳು ಇಲ್ಲದಿದ್ದ ಚಿತ್ತು ಈಗ ತನ್ನ ಶರೀರವನ್ನು ಬೆಳಗುತ್ತಾ ಭಾವನೆಯಿಂದ ತಾನೇ ಒಂದು ಕ್ಷಣದೊಳಗಾಗಿ ಸ್ಪರ್ಶ ತನ್ಮಾತ್ರವಾಗುವುದು. ಆ ಸ್ಪರ್ಶ ತನ್ಮಾತ್ರವೇ ಸ್ಪರ್ಶಜಾಲ ಮಹಾವೃಕ್ಷದ ಬೀಜವಾಗಿ ವಿಸ್ತಾರವಾದ ಪವನ ಸ್ಕಂಧಗಳಾಗುವುದು. ಆ ಪವನ ಸ್ಕಂಧಗಳಲ್ಲಿಯೇ ಚಿತ್ತಿನ ವಿಲಾಸದಿಂದ ಪ್ರಕಾಶವು ಹುಟ್ಟುವುದು. ಅದರ ಹಿಂದೆಯೇ ಅನುಭವಾತ್ ತೇಜಸ್ತನ್ಮಾತ್ರವು ಹುಟ್ಟುವುದು. ಅದರ ಹಿಂದೆ ಆ ವಾಯುವಿನ ಹಿಂದೆ ತೇಜಸ್ತನ್ಮಾತ್ರವು ಹುಟ್ಟುವುದು. ಅದೇ ಮುಂದಿನ ಅಭಿದಾರ್ಥವು. ಅದೇ ತೇಜಸ್ತನ್ಮಾತ್ರವೇ ರೂಪಜಾಲ ಮಹಾವೃಕ್ಷದ ಬೀಜವು. ಸೂರ್ಯ ಅಗ್ನಿ ಮೊದಲಾಗಿ ವಿಜೃಂಭಿಸುವುದೆಲ್ಲವೋ ಅದೇ. ಆ ತೇಜಸ್ತನ್ಮಾತ್ರದಿಂದ ರೂಪ ವಿಭೇದವಾಗಿ ಅದರ ಸಂಸಾರವು ಹುಟ್ಟುವುದು. ಈ ತನ್ಮಾತ್ರವು ಸೂಕ್ಷ್ಮವಾಗಿ ಜಲವಾಗಿ ಅದರಲ್ಲಿ ಆ ಜಲದಲ್ಲಿ ರಸತನ್ಮಾತ್ರವು ಹುಟ್ಟಿ ರಸಸ್ಕಂಧಗಳಾಗಿ ಅರಳುವುದು. ಬೇರೆ ಬೇರೆ ರಸದ ಜಾಲಗಳಾಗಿ ಅರಳುವುದು. ರಸತನ್ಮಾತ್ರವೇ ರಸಜಾಲ ಮಹಾವೃಕ್ಷದ ಬೀಜವು. ಜಲವಿಲಾಸಗಳೆಲ್ಲವೂ ಇದರದೇ. ಬೇರೆ ಬೇರೆ ರೀತಿಯ ರಸಗಳನ್ನೇನು ನೋಡುತ್ತೇವೆ ಅದೆಲ್ಲವೂ ಇದರದೇ. ಅನ್ಯೋನ್ಯ ಸ್ವದನವುಳ್ಳ ಈ ರಸವಿಲಾಸದಲ್ಲಿಯೇ ಅದರ ಸಂಸಾರವು ಪ್ರಸರಿಸಿರುವುದು. ಈ ರಸತನ್ಮಾತ್ರವೇ ಸಂಕಲ್ಪಾತ್ಮಕವಾದುದು. ರೂಪ ಸಂಕಲ್ಪವೆಂಬ ಹೆಸರುಳ್ಳದ್ದು. ಸಂಕಲ್ಪಾತ್ಮಕವಾದ ಈ ರಸತನ್ಮಾತ್ರದ ಗುಣವಾಗಿಯೇ ಕೊನೆಯದಾದ ಗಂಧ ತನ್ಮಾತ್ರವು ಕಾಣುವುದು. ಆಕೃತಿ ಜಾಲ ಮಹಾವೃಕ್ಷದ ಬೀಜವಾಗಿ ಭೂಗೋಳಗಳಾಗುವುದಾಗಿ ಸಮಸ್ತಕ್ಕೂ ಆಧಾರವಾದ ದೃಶ್ಯವಾದ ಸಮಸ್ತ ಜಗತ್ತಿಗೂ ಆಧಾರವಾದ ಈ ಗಂಧ ತನ್ಮಾತ್ರದಿಂದ ಅದರ ಸಂಸಾರವು ಹರಡುವುದು. ಹೀಗೆ ಚಿತ್ತಿನಿಂದಲೇ ಒಂದರಿಂದ ಒಂದು ಹುಟ್ಟುವ ಈ ತನ್ಮಾತ್ರಗಳೆಲ್ಲವೂ ಉಂಟಾಗುವವು. ಅವೆಲ್ಲವೂ ಒಂದರೊಳಗೊಂದು ಸ್ವಯಂ ಪರಾಪೇಕ್ಷೆ ಇಲ್ಲದೆ ಬೇರೆಯದರ ಅಪೇಕ್ಷೆ ಇಲ್ಲದೆ ಪರಿಣತಗಳಾದುವು. ಇವು ಯಾವಾಗಲೂ ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಏಳುತ್ತಲೇ ಇರುವವು. ಈ ಭೂತಗಳು ಒಂದರೊಡನೆ ಒಂದು ಬೆರೆಯುವವು, ಮತ್ತೆ ಬೇರೆಯಾಗುವವು. ಆದರೆ ಒಮ್ಮೆ ಬೆರೆತು ಬಿಟ್ಟ ಮೇಲೆ ಸರ್ವನಾಶವಾಗುವವರೆಗೆ ಮತ್ತೆ ಅವು ಶುದ್ಧವಾಗಿ ದೊರೆಯುವುದಿಲ್ಲ. ಅವ್ಯಾಕೃತ ಅಂದರೆ ಆಕಾಶೋದರದಲ್ಲಿ ಸಂವಿತ್ತಿ ಮಾತ್ರ ರೂಪಗಳಾಗಿ ಅಹಂತ ಹುಟ್ಟದಿರುವ ಜೀವ ಅಂದರೆ ಜೀವ ಕಣಗಳೊಳಗೆ ವಟಜಾಲಗಳು ಇರುವಂತೆ ಇರುವವು. ಒಂದೇ ಕ್ಷಣವನ್ನು ಕಲ್ಪದಷ್ಟು ಮಾಡಿಕೊಂಡು ಪರಮಾಣುವಿನೊಳಗೆ ಇವು ಹುಟ್ಟುವವು. ನೂರಾರು ಶಾಖೆಗಳಾಗಿ ಒಡೆಯುವವು, ಬೆಳೆಯುವವು. ಇವುಗಳೆಲ್ಲ ಹೀಗೆ ಮುಂದೆ ಮುಂದೆ ಹೋದರೂ ಅವೆಲ್ಲ ವಿವರ್ತವನ್ನು ಕಳೆದರೆ ಮೊದಲಿದ್ದಂತೆಯೇ ಇರುವವು. ಯಾವುದೇ ಆಗಲಿ ಚಿತ್ತಿನಿಂದ ವೇಧಿತವಾದರೆ ಒಂದೇ ಕ್ಷಣದೊಳಗೆ ಒಂದು ಗುಂಪಾಗುವುದು. ಎಂದರೆ ಒಂದರೊಳಗೊಂದು ಲೀನವಾಗಿ ಏಕಪಿಂಡವಾಗುವವು. ಈ ದೃಶ್ಯ ಜಾಲವೆಲ್ಲವೂ
ತನ್ಮಾತ್ರ ಗಣವು, ಅಂದರೆ ಈ ತನ್ಮಾತ್ರಗಳ ಒಂದುಗೂಡುವಿಕೆ, ಇದು ಸಂಕಲಾತ್ಮಕವಾದ ಚಿತ್ತಿನ ರೂಪವು. ಇದು ಸಂವಿತ್ತಿನಲ್ಲಿ ಒಂದು ತ್ರಸರೇಣುವಿಗೆ ಸಮಾನವು. ಇದು ಅನಾಕಾರವಾದರೂ ಆಕಾರವಿಲ್ಲದಿದ್ದರೂ ವಿವರ್ತವಾಗಿ ಕಾಣುವುದು. ಈ ಜಗತ್ತುಗಳಿಗೆ ತನ್ಮಾತ್ರ ಪಂಚಕವು, ಪಂಚಭೂತಗಳ ಶಕ್ತಿಯಾದಂತಹ ಗುಣಗಳಾದಂತಹ ತನ್ಮಾತ್ರ ಪಂಚಕದ ಬೀಜವೇ ಈ ಜಗತ್ತು. ಆ ತನ್ಮಾತ್ರಗಳಿಗೆ ಪರಮಾತ್ಮನನ್ನು ಯಾವಾಗಲೂ ಬಿಟ್ಟಿರದ ಆದಿಶಕ್ತಿಯು ಬೀಜವು. ಆದಿಶಕ್ತಿಗೆ ಬೀಜವು ಆ ಬ್ರಹ್ಮವು. ಇದು ಸತ್ಪುರುಷರ ಅನುಭವಕ್ಕೆ ಬರುವುದು. ಅದರಿಂದ ಈ ಜಗದ್ವಿಲಾಸವೆಲ್ಲವೂ ಹೀಗೆ ಆದ್ಯವಾದ ಚಿತ್ತೇ ಹೊರತು ಇನ್ನೇನು ಅಲ್ಲವಾಗಿ ಈ ಜಗತ್ತು ಅಜವು, ಹುಟ್ಟಿದುದು ಅಲ್ಲ. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಜಗದುತ್ಪತ್ತಿ ವರ್ಣನೆ ಎಂಬ 12ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.